ಇಂತಹ ಸ್ಥಳ ಅಯೋಧ್ಯಾಪುರಕ್ಕೆ ಯಾರೆಂದು ಕೇಳಿದ್ದೀರಿ? ಶ್ರೀರಾಮಚಂದ್ರನೆಂದರಿತುಕೊಂಡಿದ್ದೇವೆ. ಹಾಗಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಬಹಳವಿದೆ, ಆಲಿಸಬೇಕು. ವೀರ ದಶರಥ ನನುಗ ಶ್ರೀರಾಮ ಸಾಕೇತದ ಪುರದ ಒಳಗೆ ಹರಿಯುವ ಜಲ ತೊರೆಗಳಿಗೂ ಹೂಹಣ್ಣಿನ ಮರಗಳಿಗೂ ಜೀವನ ಸ್ಥಿತ್ಯಾಂತರವಿರುತ್ತದೆ. ವತ್ಸ ಲಕ್ಷ್ಮಣ, ನಮ್ಮ ಜೀವನವು ಅಂತೆಯೇ. ನಮ್ಮ ಕೋಲದೇವರಾದಂತ ಶ್ರೀರಂಗನಾಥ ಸ್ವಾಮಿಯನ್ನು ಆರಾಧಿಸುತ್ತಾ ನನ್ನ ತಂದೆಯಾದಂತ ದಶರಥ ಚಕ್ರವರ್ತಿಗಳು ನೇಮಿರಾಜರಾಗಿದ್ದವರು ಚಕ್ರವರ್ತಿಗಳಾದರು. ನಮ್ಮ ಜೀವನದಲ್ಲಿ ಹಲವಾರು ಮಜಲುಗಳನ್ನು ನಾವು ದಾಟಿ ಬಂದಿದ್ದೇವೆ. ನಮ್ಮ ತಂದೆಯವರಿಗೆ ಪುತ್ರ ಸಂತಾನವಿಲ್ಲದ ಕಾರಣಕ್ಕಾಗಿ ಪಾಯಸಾನ್ನದ ಪ್ರಭಾವದಿಂದಾಗಿ ಅವರಿಗೆ ಪುತ್ರ ಸಂತಾನದ ಪ್ರಾಪ್ತಿಯಾಯಿತು. ಅದರ ನಂತರ ಅರಮನೆಯೆಲ್ಲವೂ ಜಗಮಗಿಸಿತು. ಮಕ್ಕಳ ಆಟ ಪಾಠಗಳಿಂದ ವೃದ್ಧಾಪ್ಯದಲ್ಲಿರುವ ನಮ್ಮ ತಂದೆ ಹರುಷಪಟ್ಟರು. ನಾವು ಕೂಡ ಹಾಗೇ ನೋಡು, ಚಿನ್ನದ ಗೆಜ್ಜೆಗಳನ್ನ ಕಟ್ಟಿಕೊಂಡು ಅರಮನೆಯೆಲ್ಲವೂ ಓಡಾಡಿಕೊಳ್ಳುತ್ತಿದ್ದಾರೆ. ನೋಡಿದವರಿಗೂ ಸಂತೋಷವಾಗುತ್ತಿತ್ತು. ಹೌದಣ್ಣ. ನಂತರ ವಿಶ್ವಾಮಿತ್ರರ ಆದೇಶದಂತೆ ಶಿವಧನಸ್ಸನ್ನ ಎತ್ತಿ ವಿದೇಹ ರಾಜಕುಮಾರಿಯಾದ ವೈದೇಹಿಯನ್ನು ನಾನು ವಿವಾಹವಾದೆ. ಉಳಿದಂತೆ ಆಕೆಯ ತಂಗಿಯಂದಿರನ್ನು ತಮ್ಮಂದಿರಾದ ನೀವು ಮದುವೆಯಾದಿರಿ. ಹೀಗೆ ನಡೆಯುತ್ತಿರುವಂತಹ ಒಗ್ಗಟ್ಟಿನ ಸಂಸಾರದಲ್ಲಿ ನಮ್ಮ ತಂದೆಯವರು ವೃದ್ಧಾಪ್ಯದ ನೆಪವನ್ನು ಒಡ್ಡಿ ಹಿರಿಯನಾದ ನನಗೆ ಪಟ್ಟವನ್ನು ಕಟ್ಟಲು ನಿರ್ಧರಿಸಿದರು. ಅಯೋಧ್ಯೆಯೇ ಸಂತೋಷ ಪಟ್ಟಿತು. ಆದರೆ ನಮ್ಮ ಚಿಕ್ಕಮ್ಮ ಮಾತ್ರ ಅತೃಪ್ತಳಾಗಿ ಹೋದಳಲ್ಲ. ರಾಮನಿಗೆ ವನವಾಸವಾಗಬೇಕು, ತನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕೆಂದು ಆಕೆ ಬಯಸಿದಳು. ಈ ವಿಚಾರವನ್ನು ರಾಜಕುಮಾರಿಯಾದ ಸೀತೆಗೆ ತಿಳಿಸಿದಾಗ ಆಕೆಯು ಒಳ್ಳೆಯ ಮಾತಿನಲ್ಲೇ ಒಪ್ಪಿಕೊಂಡಳು. ಈ ಪ್ರಕಾರವಾಗಿ ಮುಂದೆ ನಾನು, ಹಿಂದೆ ನೀನು, ಹೌದಣ್ಣ, ನಡುವೆ ಸೀತಾಮಾತೆ ನಮ್ಮ ಪಯಣ ಕಾಡಿನಡೆಗೆ ಸಾಗಿತು. ಆ ಘೋರ ಕಾಂತಾರದಲ್ಲಿ ಪಂಚವಟಿಯಲ್ಲಿ ಬಂದಂತಹ ಶೂರ್ಪನಖಿಯಿಂದ ಆದ ಅವಾಂತರ ನಮ್ಮೆಲ್ಲ ಯೋಜನೆಗಳನ್ನು ತಲೆ ಕೆಳಗು ಮಾಡಿತು. ಆಕೆಯಿಂದಾಗಿ ರಾವಣ ಕುಂಭಶ್ರವಣರ ಸಂಹಾರವಾಗುವ ಹಾಗೆ ಆಯಿತು. ನಂತರ ಲಂಕಾ ರಾಷ್ಟ್ರದ ಪಟ್ಟಾಭಿಷೇಕವನ್ನು ವಿಭೀಷಣನಿಗೆ ಕಟ್ಟಿ ನಾವು ಅಯೋಧ್ಯೆಗೆ ಮರಳಿದೆವು. ಅಯೋಧ್ಯೆಯಲ್ಲಿ ಶ್ರೀರಾಮನ ನಿಜ ಪಟ್ಟಾಭಿಷೇಕ ನಡೆಯಿತು. ಹೀಗೆ ಇರುತ್ತಿರುವ ಸಂದರ್ಭದಲ್ಲಿ ಇಂದು ನಾನು ಒಡ್ಡೋಲಗವನ್ನು ಕೊಟ್ಟೆ. ಒಡ್ಡೋಲಗದಲ್ಲಿ ಯಾವುದೇ ವಿಚಾರ ಚರ್ಚೆಯಲ್ಲಿಲ್ಲದ ಕಾರಣ ಈ ಸಭೆಯನ್ನು ವಿಸರ್ಜಿಸೋಣವಂತೆ. ಹಾಗೆ ಆಗಲಿ ಅಣ್ಣ. ಶ್ರೀರಂಗನಾಥ ಸ್ವಾಮಿ ಕಾಪಾಡು.
ವಿಭವದಲ್ಲಿ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಶತಕಂಠನೆಂದರಿತಿದ್ದೇವೆ. ಏನು ಹೊರಟು ಬಂದಂತಹ ಕಾರ್ಯ ಇತ್ತಲ ಶತಕಂಠ ರುಜದೆ ತನ್ನಯ ಚಿತ್ತದೊಲವನ್ನು ಬಿತ್ತರಿಸಿದ ಈ ಪಂಚಾಕ್ಷರಿ ಮಂತ್ರವನ್ನು ಭಯ ಭಕ್ತಿಯಿಂದ ಶ್ರದ್ಧಾಭಾವಗಳಿಂದ ಪಠಿಸಿ ಪಾತಾಳ ಲೋಕದ ಒಟ್ಟಾದ ಸಭಾಸ್ಥಾನವನ್ನು ಸೇರಿಕೊಂಡಿದ್ದೇನೆ. ಆಹಾ ಆಹಾ ವೀರ ಶತಕಂಠನ ಬರಾಣವನ್ನು ಸ್ವಾಗತಿಸಿ ನಮ್ಮವರೆಲ್ಲರೂ ಹರ್ಷಪಡುತ್ತಾ ಇದ್ದಾರೆ. ಜಯ ಘೋಷವೇ ಕೇಳಿ ಬರುತ್ತಾ ಇದೆ. ಹೌದು, ಇವರೆಲ್ಲರೂ ನನ್ನನ್ನು ಇಷ್ಟೊಂದು ಭಯ ಭಕ್ತಿಯಿಂದ ಆರಾಧಿಸಲು ಕಾರಣವುಂಟು. ಹೌದು, ನನ್ನದಾದ ದೈಹಿಕ ಪರಾಕ್ರಮ ಸಾಲಿಲ್ಲದೆ ನಡೆಸುವ ದಿಗ್ವಿಜಯಗಳೇ ಕಾರಣೀಭೂತವಾಗಿದೆ. ಹೌದು, ಅಷ್ಟು ಮಾತ್ರವಲ್ಲ, ಈ ನಮ್ಮ ರಾಕ್ಷಸ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದೇನೆ. ಈಗಾಗಲೇ ನಾಗಲೋಕವನ್ನು ವಶಪಡಿಸಿಕೊಂಡಿದ್ದೇನೆ. ಮರ್ತ್ಯ ಲೋಕವು ನನ್ನ ನಿಯಂತ್ರಣದಲ್ಲಿದೆ. ಇನ್ನು ಉಳಿದಿರುವುದು ಮೇರು ಲೋಕ. ಆದಷ್ಟು ಬೇಗನೆ ಮೇರು ಲೋಕಕ್ಕೆ ಧಾಳಿ ಇಡಬೇಕು. ಆ ದೇವತೆಗಳನ್ನು ಕೊಂದು ಕಳೆಯಬೇಕು. ಕೇವಲ ಬಾಯಿಮಾತಿನಲ್ಲಿ ನಾನು ಈ ರೀತಿಯಾಗಿ ಆಡುತ್ತಾ ಇಲ್ಲೇ ಉಳಿದು ಬಿಟ್ಟರೆ ಕಾರ್ಯವದು ಸಾಗಲಿಕ್ಕಿಲ್ಲ. ಅದಕ್ಕಾಗಿ ಏನು ಮಾಡೋಣ? ದೇಹ ಬಲದೊಂದಿಗೆ ದೇವ ಬಲವನ್ನು ಪ್ರಾರ್ಥಿಸಿಕೊಳ್ಳಬೇಕು. ವಿಧಾತನನ್ನು ಮೆಚ್ಚಿಸಿಕೊಳ್ಳಬೇಕು. ನಡೆಯುತ್ತೇನೆ, ಘೋರ ಕಾಂತಾರದ ಕಡೆ ಸಾಗುತ್ತೇನಂತೆ.
ಕರುಣಾಳು ಸಾರಸ ಹಸ್ತವಾಣಿ ಬಾಲ ಸಂಭವ ಜಾತ ಜಾದವ ಶರಣು ಶರಣು ವಾಣಿ ವಲ್ಲಭನೇ ಬ್ರಹ್ಮದೇವ ಸತ್ಯಲೋಕವಾಸ ತಂದೆ ಮೈದೋರುವ ಇರಿದು ತಮ್ಮ ಬೆದಗಿ ಬರದಿರೇ ತಮ್ಮ ವಿದ್ಯೆನೇನು ಬಲವಿರುವುದು ಎಲ್ಲಿರುತ್ತ ಹರಣವ ನೀಯೇ ಬಂದನು ಕನಕ ಗರ್ಭ ಏನಂತೆ ಏನಂತೆ ಸತ್ಯಲೋಕವಾಸ ನನ್ನ ಈ ತಪಸ್ಸಿಗೆ ಮೆಚ್ಚಿ ಬರಲಿಲ್ಲವೇ ಛೇ 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 ಇನ್ನು ನಾ ಬದುಕಿ ಏನು ಮಾಡಲಿ ಏನು ಮಾಡಲಿ ಆ, ಆ, ಉಪಾಯ ಹೌದು ಕರದಲ್ಲಿರುವ ಕರವಾಳವನ್ನೆತ್ತಿ ಶಿರಸ್ಸನ್ನು ಮೆಚ್ಚಿ ಬಂದಿಗೆ ನಿಲ್ಲ ತಪಸಿಗೆ ಸ್ವಚ್ಛ ಮಾನಸನಾಗಿ ತವ ಮನದಿಚ್ಚೆಯನು ನಾನಿತ್ತು ಪೊರೆವೆನು ಉಚ್ಚರಿಸಲೋ ಮೆಚ್ಚಿ ಬಂದಿ ಉಚ್ಚರಿಸೋ ಮಗನೇ ಶತಕಂಠ, ಓ ದೇವಾದಿದೇವ ಇದೋ ಇದೋ ಅಚಲವಾದ ಭಕ್ತಿಯಿಂದ ಓ, ನನ್ನನ್ನೇ ಕುರಿತು ತಪಗೈಯುತ್ತ ಓ, ನನ್ನ ಕೃಪೆಗೆ ಪಾತ್ರನಾದೆ. ಹೌದು ದೇವ ನಿನ್ನ ಈ ಘನವಾದ ಕಾಯವನ್ನು ದಂಡಿಸಿ ಓ, ನೀನು ಕೈದ ತಪಸ್ಸು ಸತ್ಯಲೋಕದವರೆಗೆ ವ್ಯಾಪಿಸಿತಪ್ಪ. ಓಹೋ ಹಾಗಾಗಿ ಕ್ಷಣವೂ ವಿಳಂಬಿಸದೆ ಬಂದೆ. ಓ, ಇಲ್ಲಾದರೂ ನೀನು ಶಿರ ಕತ್ತರಿಸಿಕೊಳ್ಳಲು ಸಿದ್ಧನಾಗಿರುವೆ. ಸತ್ಯದೇವ ನಿಲ್ಲು ನಿಲ್ಲು, ಓ, ನಿನ್ನ ಮನೀಷೆಯನ್ನು ಈಡೇರಿಸುವುದಕ್ಕಾಗಿಯೇ ಬಂದೆ. ಸರಿ. ಹೇಳುವಂತವನಾಗು ಪೂರೈಸಿಕೊಡುತ್ತೇನೆ. ಓ ವಾಣಿ ಕರುಣಾಳು ದೇವ ಕರ ಮುಗಿದು ವಾಂಚಿತವ ಬೇಡುವೆನು ಗಂಡೆಯ ಹರಸುವುದು ನೀನಿತ್ತು ಜವದಿ ಮರಣ ಬಾರದ ತೆರದಿ ಬರವ ನೀಯುತಲಿ ಮಿರಿಸಿದ ವಾಣಿಜ ನಿಜದಿ ಮರಣ ಬಾರದ ತೆರದಿ ಬರವ ನೀಯುತಲಿ ಮೆರಸಿನ ವಾಣಿಜದಯದಿ ಕರುಣಾಳು ಕರ ಮುಗಿದು ವಾಂಚಿತವ ಬೇಡುವೆನು ದೇವಾ ಓ ದೇವಾದಿದೇವ ಮಗನೇ, ಸತ್ಯ ಲೋಕವಾಸನೆ ನನ್ನ ಘನಘೋರವಾದ ತಪಸ್ಸಿಗೆ ಮೆಚ್ಚಿ ಬಂದೆಯ ತಂದೆ ಹೌದು ಮಗನೇ. ನಾನು ಬಯಸಿ ಬಯಸಿ ತಪಗೈದಂತೆ ನನಗೆ ಮರಣ ಬರಬಾರದು ಅಮರತ್ವವನ್ನು ಸಾಧಿಸಬೇಕು ಎಂಬ ಮಹದಿಚ್ಛೆಯಿಂದ ತಂದೆ ಅಷ್ಟು ಮಾತ್ರವಲ್ಲ ಮೂರು ಲೋಕಗಳನ್ನು ಗೆದ್ದು ನಾನೇ ವಿಕ್ರಮಿಯಾಗಿ ಮೆರೆಯಬೇಕು ಅಷ್ಟು ಮಾಡು ದೇವ ಅಷ್ಟು ಮಾಡು ಮಗನೇ ಶತಕಂಠ, ಓ. ಇದು ಪೂರೈಸಲಾರದ ವರವಾಗಿದೆ. ಓಹೋ ಅಮರತ್ವವನ್ನು ನೀಡಲಾರೆ. ಆಹಾ ಏನು ಮಾಡಲಿ ದೇವ ಮಗನೇ, ಹ. ಹರಿಹರ ನನ್ನ ಸಹಿತ ತ್ರಿಮೂರ್ತಿಗಳಿಂದ ಹ, ಮರಣವಿಲ್ಲ. ಸರಿ ಆದರೆ ಒಂದು ನಿಬಂಧನೆ ಇದೆ. ಏನು ತಂದೆ ಮಿಳಿಮುಖಿಗಳಿಂದ ಮರಣವಿಲ್ಲ. ಆಹಾ ಆಗ ಜಾಮರನನ್ನು ಬಿಡದೆ ಪೂಜಿಸಿಕೊಂಡು ಬಾ. ಸರಿ ಅವನ ಅವಕೃಪೆಯಾದರೆ ಹ, ಒಳಮುಖಿಗಳಿಂದ ಮರಣ ಬಂದರೂ ಬಂದೀತು. ಹೌದೇ ಈ ಎಚ್ಚರಿಕೆಯಿಂದ ಮುನ್ನಡೆ. ಸರಿ ಧರ್ಮ ಕಾಯುವವರೆಗೆ ಅದು ನಿನ್ನನ್ನು ಕಾಪಾಡುತ್ತದೆ. ಆಗಲಿ ದೇವ ನಾನಿನ್ನು ನನ್ನ ಲೋಕಕ್ಕೆ ಆಗಲಿ ಹೊರಡುತ್ತೇನೆ. ತಂದೆ ಜಯ, 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 ಜಯ. ಓಡಿ ರಮಣನ ವರವನಾದಿದೆ
ಬ್ರಹ್ಮದೇವನಿಂದ ವರವನ್ನು ಸಾಧಿಸಿದ್ದಾಯ್ತು. ಸಂತೋಷದ ವಾರ್ತೆಯನ್ನು ನಮ್ಮವರಿಗೆ ತಿಳಿಸಬೇಕು. ಮುಂದೆ ಸಾಗುತ್ತೇನೆ. ವಿಭೀಷಣನೆಂದರಿತಿದ್ದೇವೆ. ವಿಭೀಷಣ ಮಾತ್ರವಲ್ಲ, ಆತನ ಅನುಜಯ ಬಗ್ಗೆ ನಿಮಗೆ ತಿಳಿದಿಲ್ಲವೇ? ಯಾರು ಯಾರು? ನಾನಲ್ಲವೇ? ಯಾರು? ಶೂರ್ಪನಖ. ಶೂರ್ಪನಖ. ಏನು ನಾನು ನಿಮ್ಮ ಮೂಗಿನ ಹೊಳೆಯಿಂದ ಬಿದ್ದಿದ್ದೇನ? ಶೂರ್ಪನಖ ಹಾಗೆ ಕರೆಯಬಾರದು. ಮತ್ತೆ ಹೇಗೆ? ಶೂರ್ಪನಖ ದೇವಿ. ದೇವಿ ಗುಡಿಯಲ್ಲಿ ಅಲ್ವಾ? ಅದು ಆಗ್ಲಿಕ್ಕಿಲ್ವಾ? ಶೂರ್ಪನಖ ಅಮ್ಮನವರು, ಅಮ್ಮ ಮಕ್ಕಳಿಗೆ. ಅದು ಆಗ್ಲಿಕ್ಕಿಲ್ವಾ? ಶೂರ್ಪನಖ ಅಕ್ಕ. ಅಕ್ಕ ಯಾರಿಗೆ? ತಮ್ಮಂದಿರಿಗೆ. ಯಾರಿದು ಇಷ್ಟು ಸದರವಾಗಿ ಬರ್ತಾರೆ ನೋಡು. ಇದು ನೀವಾದೀತು ಸ್ವಾಮಿ. ನೀವಾದೀತು ಅಂತ ಯಾವುದಕ್ಕೆ? ನೀವು ನಿಮ್ಮ ಪರಿಚಯ ನಮಗಿಲ್ವಾ? ಅಂದು ರಾವಣೇಶ್ವರನ ಆಸ್ಥಾನದಲ್ಲಿದ್ರಿ, ಈಗ ನನ್ನ ಅಣ್ಣನಾದಂತಹ ವಿಭೀಷಣನ ಆಸ್ಥಾನದಲ್ಲಿ ನೀವಿದ್ದೀರಿ. ಆದರೆ ನನ್ನನ್ನು ನೋಡುವಾಗ ಹೇಗೆ ಕಾಣ್ತದೆ? ಹೇಗೆ? ಸರಿಯಾಗಿ ಒಮ್ಮೆ ನೋಡಿ ಅಂತೆ. ಗಾಡಿಯಾಗೆ ಕಾಣ್ತದೆ. ಏನು ಗಾಡಿ? ಗಾಡಿ ನಿಮ್ಮ ಅಜ್ಜಿ. ಮತ್ತೆ ನನ್ನ ಪ್ರಾಯ ಎಷ್ಟು ಗೊತ್ತುಂಟೆ ನಿಮ್ಗೆ? ಒಂದು 90. 90 ನಿಮ್ಮ ಅಜ್ಜಿಗೆ. ಮತ್ತೆ ಎಷ್ಟು? ಕೇವಲ 15 ವರ್ಷ ಆಗಿ, ನಂತರ 11 ತಿಂಗಳಾಗಿ, 29 ದಿವಸ ಆಗಿ, ಇನ್ನು 16ಕ್ಕೆ ಕಾಲು ಬೇಕಾ ಅಂತ ಇದ್ದೇನೆ. ಹಾಗೆ ಅಷ್ಟೇ ಅಲ್ಲ, ಇನ್ನು ವಿಚಾರವಿದೆಯೋ ಈ ರೀತಿ ಸವಾರಿ ನನ್ನದು ಹೊರಡುವುದಕ್ಕೆ ಲೋಕರಾವಣನಾದಂತಹ ನಮ್ಮನ್ನಲ್ಲ ರಾವಣೇಶ್ವರ ಸುವರ್ಣ ಲಂಕೆಯನ್ನಾಗಿಸಿದ ಕುಬೇರನ ಕೈಯಲ್ಲಿದ್ದಂತಹ ಈ ಪುರವನ್ನು ಆತ ವಶಪಡಿಸಿಕೊಂಡು ಸುವರ್ಣ ಲಂಕೆಯನ್ನಾಗಿಸಿಕೊಂಡು ಕುಂಭಶ್ರವಣ ವಿಭೀಷಣ ಮುತ್ತಿನ ತಂಗಿಯಾದಂತಹ ಶೂರ್ಪನಖಾ ದೇವಿ ನಾನೇ
ನಾಲ್ವರು ಸುಖ ಸುಖದಿಂದ ಹಾ. ಬದುಕುತ್ತಾ ಇದ್ದವರು ನಾವು. ಆದರೆ ಏನು ಮಾಡೋಣವಯ್ಯ, ಹಾ. ಕೇವಲ ಮಡಮಾನವ ಪತಿಯಾದಂಥ ಅಯೋಧ್ಯೆಯಿಂದ ಬಂದಂತಹ ಈರ್ವರು ಬೋರರು ಹಾ. ರಾಮ ಲಕ್ಷ್ಮಣರಿಂದಾಗಿ ಹ್ಮ್. ನನ್ನ ಅಣ್ಣಂದಿರನ್ನು ಕಳೆದುಕೊಳ್ಳುವಂತಾಯಿತು. ಹ್ಮ್. ಹಾಗಾಗಿ ಹಿಂದಿನ ಸೇಡು, ಹಿಂದಿನ ಜ್ವಾಲೆಯನ್ನು ಹಿಡಿಸಿಕೊಂಡು ಅಣ್ಣನ ಬಳಿ ಹೋಗಿ ಕೇಳಿದರೆ ಏನಂತ ಹೇಳಿದ್ರು. ಶೃಂಗಾರಿ ಅಮವ 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 ಒಂದಳ ಮಮ ಶೃಂಗಾರಿ ಶೂರ್ಪಯಕಿಯನೇ ವೈಯಾರಿ ಒಂದ ನಡಿಗೆಯ ನವ ಬೋರಿ ಬಂಗಾರಿ ಬಂದಳು ಅಮಮ ಈ ಹಿಂದಿನ ಹಾಗೆ ರಾಮ ಲಕ್ಷ್ಮಣನಿಂದಾದಂತಹ ನನಗೆ ಅನ್ಯಾಯ, ಇವೆಲ್ಲವನ್ನು ತೀರ್ಚಿಕೊಳ್ಳುವುದಕ್ಕೆ ಸಂದರ್ಭವೇ ನನಗೆ ಒದಗಿ ಬರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ದರು, ಇವೆಲ್ಲದಕ್ಕೂ ಕಾರಣ ಶೂರ್ಪನಖೆ ಎಂಬುದಾಗಿ. ಅಲ್ಲವೇ ಅಲ್ಲ, ಸುಮ್ಮನೆ ನನ್ನ ಹೆಸರನ್ನು ಅವಶ್ಯವಾಗಿ ಹೇಳ್ತಾ ಇದ್ದಾರೆ. ಆದರೆ ಈಗ ತಾನೇ ಕೇಳಿ ಬಂದಂತಹ ವರ್ತಮಾನ, ಅಯೋಧ್ಯೆಯ ಪಟ್ಟವನ್ನೇ ಮೆರೆಯುತ್ತಿದ್ದಾನೆ ರಾಮ. ರಾಮನ ತಲೆಯಲ್ಲಿ ಹಿಡಿದು ನೆರಕಪ್ಪಳಿಸಬೇಕು. ನನ್ನ ಮೂಗು ಕೊಯ್ದಿದ್ದಾನೆ ಆ ಲಕ್ಷ್ಮಣ, ಅವನಿಗೆ ತಕ್ಕದಾದಂತಹ ಶಿಕ್ಷೆ ಕೊಡಬೇಕು. ಆದರೆ ಏನು ಗೊತ್ತಿಲ್ಲ ಸ್ವಾಮಿ, ಮನಸ್ಸಿಗೇನೋ ಬಹಳ ಬೇಸರ ಆವರಿಸಿದೆ. ಅದನ್ನು ಕಳೆಯಬೇಕಾದರೆ ಹೀಗೆ ಹೋಗುವುದಾ? ಹೇಗೆ ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ಲ. ಮಾಯಕದ ಮತ್ತೊಂದು ರೂಪಿನಿಂದ ಪುನಃವಿಹಾರಕ್ಕೆ ತೆರಳುತ್ತೇನೆ. ಅಂಗನ ಮಣಿ ಪೊಗಸೆ ಕಂಗಳ ಅಸಮರೂಪಸಿ ಬಿಸ ಜಗಂದಿನಿ ಅಸಮರೂಪಸಿ ಬಿಸ ಜಗಂದಿನಿ ಅಂಗನಾಮಣಿ ಅಂಬುಜಾನನೆ ಆ ಅಂಗನಾಮಣಿ ಬೊಗಸೆ ಕಂಗಳ ಅಸಮರೂಪಸಿ ಬಿಸ ಜಗಂದಿನಿ ಅಸಮರೂಪಸಿ ಬಿಸ ಜಗಂದಿನಿ
ಪನಕಿತ ಬಂದಳಾದಿನ ಕುಶಲದಿಂದ ಶೂರ್ಪನಕಿತ ಬಂದಳಾದಿನ ಕುಶಲದಿಂದ ಅಂಗನಾಮನಿ ಅಂಬುಜಾನಿನಿ ಅಮರೂಪತಿ ವಿಸಜ ಕಂದಿನಿ ಶೂರ್ಪನಕಿತ ಬಂದಳಾದಿನ ಕುಶಲದಿಂದ ಅಂಗನಾಮಣಿ ಬೊಗಸೆ ಕಂಗಳ ಅಸಮರೂಪಸಿ ಬಿಸಜ ಗಂಧಿನಿ ವಸುಂಧರೆಗೆ ತಿಲಕಪ್ರಾಯವಾಗಿ ನಮ್ಮ ಈ ಲಂಕಾ ರಾಷ್ಟ್ರ ಮೆರೆಯುತ್ತಿದೆ. ನನ್ನ ಅಣ್ಣಂದಿರಾದಂತಹ ರಾವಣೇಶ್ವರ ಕುಂಭಶ್ರವಣರು ಇಲ್ಲಿ ಮೆರೆದು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಅವರ ಮುತ್ತಿನ ತಂಗಿಯಾದಂತಹ ನಾನೇ ಶೂರ್ಪನಖಾದೇವಿ. ನನ್ನ ಅಣ್ಣಂದಿರು ಸಖಿ ಜನಾಂಗ ನನ್ನನ್ನು ಪರಮ ಸುಂದರಿಯನ್ನು ಕೊಂಡಾಡಿಸ್ತಾರೆ. ಲಂಕಾಲಕ್ಷ್ಮಿಯಿಂದ ಹೆಮ್ಮೆ ಪಡುತ್ತಾರೆ. ಆದರೆ ಪ್ರಕೃತ ನಮ್ಮ ಈ ಲಂಕೆಯನ್ನು ಸುವರ್ಣ ಲಂಕೆಯನ್ನಾಗಿಸಿದ ನನ್ನ ಇಬ್ಬರು ಅಣ್ಣಂದಿರನ್ನು ಕಳೆದುಕೊಂಡೆ. ಆ ದುಃಖದಲ್ಲಿ ಅರಮನೆಯಲ್ಲಿ ಇದ್ದು ಇದ್ದು ಮನಸ್ಸಿಗೆ ಬೇಸರ ಆವರಿಸಿದೆ. ಅದನ್ನು ಕಳೆಯಲಿಕ್ಕಾಗಿ ನಮ್ಮದೇ ಆದಂತಹ ಕುಸುಮೋದ್ಯಾನದಲ್ಲಿ ಸುತ್ತಾಡಿ ಸುಮಗಲ ನಾಯುತ್ತ ಪರಿಮಳವನ್ನು ಆಘ್ರಾಣಿಸುತ್ತ ಹರ್ಷ ಪಡುವುದಕ್ಕಾಗಿ ಆ ಕಡೆ ಸಾಗುತ್ತೇನಂತೆ. ಸಿರಿಮುಗಿಲ ಮಂಟಪದಿ ಮಿರುಗುವ ಸಿರಿಮುಗಿಲ ಮಂಟಪದಿ ಮಿನುಗುವ ಮೆರೆವ ಬುಡುಗಳ ನಡುವೆ ಶೋಭಿಪ ವರಶಶಾಂಕನ ತೇಜವನು ಧಿಕ್ಕರಿಪರೂಪಿನಲಿ ವರಶಶಾಂಕನ ತೇಜವನು ಧಿಕ್ಕರಿಪರೂಪಿನಲಿ ಬರುವ ಲಲನೆಯ ಕಂಡು ವೀರನು ಬರುವ ಲಲನೆಯ ಕಂಡು ವೀರನು ಇರದೆ ಮಾರನ ಹತಿಗೆ ಸೋಲುತ ಇರದೆ ಮಾರನ ಹತಿಗೆ ಸೋಲುತ ಕರಿಗ ಮನೆಯಳ ನುಡಿಸಿದನು ಕರಿಗ ಮನೆಯಳ ನುಡಿಸಿದನು ಮೃದು ಮಧುರ ವಚನದಲ್ಲಿ ಸಿರಿಮುಗಿಲ ಮಂಟಪದಿ ಮಿನುಗುವ ಆ
ಮನೆಯ ಒತ್ತಡವನ್ನು ಬದಿಗಿಟ್ಟು ಮನಸ್ಸು ಮುದಗೊಳ್ಳುವುದಕ್ಕಾಗಿ ಇತ್ತ ಈ ಹಾದಿಗೆ ಬಂದಿದ್ದೇನೆ. ಇದೇನಿದು ಘೋರವಾದ ಕಾಂತಾರದಲ್ಲಿ ಏನನ್ನು ಕಾಣ್ತಾ ಇದ್ದೇನೆ ನಾನು? ಸುಂದರಿ ಅಲ್ಲಲ್ಲಲ್ಲ, ಪರಮ ಸುಂದರಿಯೇ ಇದ್ದಾಳೆ. ಹೀಗೆ ಯಾರು? ರಂಭೆಯೋ, ಮೇನಕೆಯೋ, ಅಲ್ಲ ಊರ್ವಶಿಯೋ, ತಿಲೋತ್ತಮೆಯೋ? ಅಲ್ಲ ಅಲ್ಲ, ಅಪ್ಸರಾಂಗನೆಯರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈಕೆಯ ಕಣ್ಣು ಮುಚ್ಚಿ ತೆರೆಯುತ್ತದೆ. ನಾಗ ಕಣ್ಣಿಕೆಯೋ? ಅದೂ ಅಲ್ಲ, ಅದೂ ಅಲ್ಲ. ಈಕೆಯನ್ನು ಹೋಗಳಲು ನನಗೆ ನಾಲಿಗೆ ಬರುತ್ತಾ ಇಲ್ಲ, ಪದಗಳೇ ಸಿಗುತ್ತಾ ಇಲ್ಲ. ಆಹಾ ಆಹಾ, ಈಕೆಯ ಹೊಣೆ ಅರ್ಧ ಚಂದ್ರಾಕತಿಯ ಮಣೆ, ಉಪ್ಪುಗಳು ಕಾಮನ ಕೈಯ ಕಬ್ಬಿಲ್ಲೇ ಸರಿ, ಭ್ರೂ ಮಧ್ಯೆ ಶುಭ್ರ ತಿಲಕವದು ಎದ್ದು ಕಾಣುತ್ತಾ ಇದೆ. ಈಕೆಯ ಮುಂಬರಳು ಆಹಾ ಮರಿ ದುಂಬಿಗಳಂತೆ ಹೂವನ್ನು ಸ್ಪರ್ಶಿಸ್ತಾ ಆಹಾ ಅಂತಹ ಮುದವನ್ನು ನನಗೆ ನೀಡ್ತಾ ಇದೆ. ಅದೇನದು? ಚಂಪಕನಾಸೆ, ದರ್ಪಣ ಕಪಾಲೆ ಇದ್ದಾಳೆ. ಕಂಠವದು ಬಲಮೋರಿ ಶಂಖವೇ ಸರಿ, ಹಿಂಬಾರ ಮುಂಬಾರ ಎಲ್ಲವೂ ಸರಿಯಾಗಿಯೇ ಇದೆ. ಇಂತಹ ಸುಂದರಾಂಗಿನಿಯನ್ನು ಆ ಬ್ರಹ್ಮದೇವ ಪ್ರಾಯಶಃ ನನಗಾಗಿಯೇ ಸೃಷ್ಟಿಸಿದ್ದಿರಬಹುದು. ಛೇ ಛೇ, ನನ್ನಲ್ಲೇ ನಾನೇ ಮಾತನಾಡಿಕೊಂಡರೆ ಕಾರ್ಯ ಸಾಗ್ತದಾ ಸ್ವಾಮಿ? ಇಲ್ಲ ಇಲ್ಲ, ಆಕೆಯನ್ನೇ ನುಡಿಸುತ್ತೇನೆ. ಓ ಸುಂದರಿ, ನಿಲ್ಲಿಲೆ ನಿಲ್ಬೇಕು. ಮೋಯಿನಿರನ್ನೇ ನೀನು ಓ ಪುಲ್ಲ ಲೋಚನೆ ಸುಪ್ರಸನ್ನೆ, ಹೌದು. ಪುಲ್ಲ ಲೋಚನೆ ಸುಪ್ರಸನ್ನೆ, ಮೋಹಿನಿರನ್ನೇ ಸುಪ್ರಸನ್ನೆ, ಪುಲ್ಲ ಲೋಚನೆ ಸುಪ್ರಸನ್ನೆ. ನಿಲ್ಲಿಲಿ ನಿನ್ನ ವಿಚಾರವೆನ್ನಳು ಬೇಳು, ಹೇಳ್ಬೇಕು. ನಿಲ್ಲಿಲಿ ನಿನ್ನ ವಿಚಾರವೆನ್ನುಳು ಬೇಳು, ಮಲ್ಲನಾಶದ ಕಂಠ ಶೂರನು ಬಲ್ಲಿದನು ನಾನರಿಯೇ ನಿನ್ನನು. ನಿಲ್ಲಿಲಿ ಮೋಯಿ ನೀರನ್ನೇ ಓ ಪುಲ್ಲ ಲೋಚನೆ ಸುಪ್ರಸನ್ನೆ, ಮೋಯಿ ನೀರನ್ನೇ ಸುಂದರಿ, ಪರಮ ಸುಂದರಿ. ನನ್ನಲ್ಲಿಯಾ? ಹೌದೇ ಓ ಹೌದೇ, ಇತ್ತ ಬಾರೆ, ಇತ್ತ ಬಾರೆ. ಅಯ್ಯ, ಹಾ, ಇತ್ತ ಬಾ. ಹಾ, ನಿನ್ನ ಸೌಂದರ್ಯಕ್ಕೆ ಸೋತು ಹೋಗಿದ್ದೇನೆ ನಾನು. ಹಾ. ವೀರ ಶತಕಂಠನಿದ್ದೇನೆ. ಓಹೋ. ಈಗಾಗಲೇ 3 ಲೋಕಗಳನ್ನು ಗೆದ್ದು ಹಾ, ರಾಜ ಮಹಾರಾಜನಾಗಿ ಮೆರೆಯುತ್ತಾ ಇದ್ದೇನೆ. ಹಾ, ನಿನ್ನ ಸೌಂದರ್ಯವನ್ನು ಕಂಡು ಹಾ. ದಿಗ್ಭ್ರಮೆಗೊಳಗೊಂಡಾಗಿದ್ದೇನೆ ಓಹೋ. ಅಲ್ವೇ? ಇದೇನಿದು ಘೋರವಾದ ಕಾಂತಾರ? ಹಾ. ಏಕಾಂಗಿನಿಯಾಗಿ ಕಾಣಿಸಿಕೊಂಡಿದ್ದೀಯ. ಹೌದು. ಯಾರು ನೀನು? ನನ್ನನ್ನು ಒಲಿಸಬೇಕು, ನೀನು ಮನ ಮಾಡ್ತೀಯ? ಅಯ್ಯ, ಲಾಲಿಸಯ್ಯ. ಅರಿತೇ ನಿನ್ನನು ರಕ್ಕಸಾರೆರೆಯನೇ ಓ, ಆ ಆ
ವೀರನೇ ಬಹಳ ಸಂತೋಷವಾಯಿತು. ಆಗಲಿ, ನನಗೂ ಸಂತೋಷ. ನಾನು ಈ ಪ್ರದೇಶದವಳೆ. ಆಹಾ, ಇದು ಚಪ್ಪಣ್ಣಾರ ದೇಶಗಳಲ್ಲಿ ಖ್ಯಾತಿವೆತ್ತ ಲಂಕಾಪಟ್ಟಣ. ಓಹೋ, ನಾನು ರಾಜಕುಮಾರಿ ಶೂರ್ಪನಖಾದೇವಿ. ಸರಿ ಸರಿ. ಈಗ ವಿಭೀಷಣ ದೇವ ಇಲ್ಲಿ ಅರಸನಾಗಿದ್ದರೂ ಹಾ. ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯುತ್ತದೆ. ಹೌದೇ? ನಿನ್ನ ಅಭಿಪ್ರಾಯಕ್ಕೆ ನಾನು ತಲೆಬಾಗಿದ್ದೇನೆ. ಸರಿ ನಿನ್ನ ಒಪ್ಪಿಗೆಗೆ ನಾನು ಮರಳಾಗಿದ್ದೇನೆ. ಸರಿ ಸರಿ. ಆದರೆ ಏನೇ ಅದು, ಆ ದರೆಯಕ್ಕೆ ಅಡ್ಡವಂತೆ? ನಾನು ದೃಷ್ಟಿಗೋಚರವಾಗುವ ಈ ರೂಪದಿಂದಲ್ಲ. ಹಾಗಾದರೆ ಇನ್ಯಾವ ರೂಪ ಸುಂದರಿ? ನನ್ನ ಇನ್ನೊಂದು ರೂಪ ಇದೆ ಗೊತ್ತೇ? ಹೌದೇ? ಯಾವುದೆಂದು ತಿಳಿಸುವೆಯಾ? ಹೌದೆಯಾ? ಹಾ. ನೋಡೋಣ ರೂಪ. ಸ್ವಾಮಿ, ಹೇಗುಂಟು ನನ್ನ ರೂಪ? ಪರಮ ಸುಂದರಿಯೇ ಇದ್ದೀಯ. ಆ ರೂಪವಾದರೇನು, ಈ ರೂಪವಾದರೇನು, ನಿನ್ನ ರೂಪಕ್ಕೆ ನಾನು ಸೋತು ನವಾಗಿ ಹೋಗಿದ್ದೇನೆ. ಸ್ವಾಮಿ, ಏನೇ ಅದು ನಾನು ಆದಿತ್ತ ನಿಮಗೆ. ಹೌದೇ? ಹಾ ಮನ ಮೆಚ್ಚಿದವಳು ನೀನು. ಹಾ ಮನೆಯನ್ನು ತುಂಬಿಸಿಕೊಳ್ಬೇಕು ನಾನು ನಿನ್ನ. ಹಾ. ಹೌದು, ಆದಷ್ಟು ಬೇಗನೆ ಹಾ. ನಿನ್ನ ಅಣ್ಣ ವಿಭೀಷಣ ದೇವನನ್ನು ಕಂಡು ನೀವು ಬರ್ಬೇಕು, ಕೇಳ್ಬೇಕು. ಹೌದೇ? ಹಾ. ಆಗಲಿ, ನಮ್ಮಿರುವರ ಹಾ. ವಿವಾಹ ಮಹೋತ್ಸವ ಹಾ. ಅದ್ಧೂರಿಯಾಗಿ ಏರ್ಪಡಬೇಕಲ್ವೇ? ಹೌದು ಸ್ವಾಮಿ, ಹೀಗೆ ಹೀಗೆ ಬಾ. ಬನ್ನಿ, ಹೀಗೆ ಬನ್ನಿ. ದಿನ ದಿನದಿ ಶೂರ್ಪನಖೆಯು ದಿನಪತಿಯ ವಂಶದೊಡೆಯನ ಕೊಲ್ಲುವ ಬಗೆಯನು ಅವಲಿಯೂ ದಿನಪತಿ ವಂಶದೊಡೆಯನ ಕೊಲ್ಲುವ ಬಗೆಯನು ಅಬಲೆಯೋ ಪತಿಗರಿದಿ ಕರೆದೊಯ್ವಿ ಸರಯು ತಟಗಿನುತ ಬಂದಳು ದಿನ ದಿನದಿ ಹೌದಲ್ವೇ? ಅನ್ನನಾದಂತಹ ವಿಭೀಷಣನಲ್ಲಿ ಒಪ್ಪಿಗೆಯನ್ನು ಪಡೆದು ನಾನು ಹಾಗೂ ಪಾತಾಳದ ದೊರೆಯಾದಂಥ ಶತಕಂಠನೊಂದಿಗೆ ವಿವಾಹವಾಗಿ ನಮ್ಮೆಲ್ಲರ ವಿವಾಹದ ದಾಂಪತ್ಯದ ಪ್ರತೀಕವಾಗಿ ಪುತ್ರರಿರುವರು ಜನಿಸಿದ್ದಾರೆ. ಅಗ್ನಿಗಂಠ ಜಲಗಂಠರೆಂದು ಹೆಸರಿಟ್ಟಿದ್ದೇವೆ. ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದಾರೆ. ಅಗ್ನಿ ಪರ್ವತವನ್ನೇ ನಿರ್ಮಿಸಿ ವೈರಿಗಳನ್ನು ಸದೆಬಡೆಯುವಂತಹ ಶಕ್ತಿ ಇನ್ನೊಬ್ಬನಿಗೆ ಜಲಪ್ರವಾಹವನ್ನೇ ನಿರ್ಮಿಸಿ ವೈರಿಗಳನ್ನು ಸದೆಬಡೆಯುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಅದೆಲ್ಲ ಯೋಚಿಸುವುದು ಆದಿತ್ಯ ವಂಶದರಸುವಾದಂತಹ ಶ್ರೀರಾಮನನ್ನು ಕೊಲ್ಲುವ ಬಗೆ.
ಪ್ರತಿ ಒಂದು ಕಡೆಯೂ ಮೋಸದ ವಂಚನೆಯ ಜಾಲವನ್ನು ಹರಡಿದ್ದಾನೆ. ತಕ್ಕ ಪಾಠ ಗಳಿಸಬೇಕು. ಇದುವೇ ಸಂದರ್ಭ. ನನ್ನವರಲ್ಲಿ ಹೋಗಿ ದೂಡ್ತೇನೆ, ಮುಂದೆ ನೋಡೋಣ. ಬಲಿಯೇನೇ ಹಂಸಯಾನೇ ಮಮ ಪ್ರೇಯಸಿಯೇ ಆ ಆ ಬಂದಿಯೇನೇ ಹಂಸಯಾನೇ ಮಮ ಪ್ರೇಯಸಿ ಕಳೆದುವೆಲ್ಲ ಹರುಷದಿಂದ ಸುಖದಾತಿ ಬಯಸಿ ಏನು ಬಂದೆ ಕಾರಣವ ಅರುಹೋ ಧೋರ್ನಿಯಾಗಿ ಬಳಲಿಗೆ ಎಂದು ಬಂದೇನೆ. ನನ್ನವಳೆ, ಏನೇ ಇದು? ಹ? ಹಿಂದಿನಂತಿಲ್ಲ ನಿನ್ನ ಇಂದಿನ ಸ್ಥಿತಿ. ನನ್ನನ್ನು ಕಂಡಾಗ ಓಡೋಡಿ ಬಂದು ಆಲಂಗಿಸಿಕೊಂಡವಳು ನೀನು. ಆದರೆ ಇದೇನಿದು? ಆನನ ಕಂದಿ ಹೋಗಿದೆ. ಓ ಎನ್ನ ಹಂಸಯಾನೆ, ಸ್ವಾಮಿ, ಏನಾಯ್ತೆ? ನೀವು ಏನಾಯ್ತು? ಎಷ್ಟೇ ಹೊಗಳಿದರು ಏನು ಮಾಡಿದರು ಶೂರ್ಪನಕ್ಕೆ ನಗುವುದಿಲ್ಲ, ನಾಚುವುದು ಇಲ್ಲ. ಏ, ಅಂಥದ್ದೇನಾಯ್ತೆ? ಬೇಸರದಲ್ಲಿದ್ದೇನೆ ಸ್ವಾಮಿ. ಬೇಸರವೇ? ಏನಾಯ್ತು? ವಿಚಾರವನ್ನು ತಿಳಿಸ್ಬೇಕು ನೀನು. ಸ್ವಾಮಿ, ಒರೆಯಲಿ ನಗನಲ್ಲ ಜೀವನದಿ ಹರುಷವಿಲ್ಲ. ಬಿಂದೆ ಬಾಲರೀರ್ವರು ಬಂದಿಲ್ಲಿ ಗೈದರು ಮಾರಣವ. ಬಿಂದೆ ಬಾಲರೀರ್ವರು ಬಂದಿಲ್ಲಿ ಗೈದರು ಮಾರಣವ. ಕಳೆದು ನಾ ಮಮ ಕುಟುಂಬವ ಒರೆಯಲೇ ನದ ಕಾಂತ. ಓ ಎನ್ನಡೆಯ ಪ್ರೇಯಸಿ, ಏನೇ ಇದು? ಏನೇ ಇದು? ಸ್ವಾಮಿ, ಛೇ, ಛೇ, ಛೇ. ನನ್ನ ಕಥೆಯ ವ್ಯಥೆಯನ್ನು ಏನೆಂದು ಬಣ್ಣಿಸುವುದು ದೇವ? ಏನಾಯ್ತೆ? ಏನಾಯ್ತು? ಹೇಗಿದ್ದವಳು ನಾನು ಹೌದೇ? ಲಂಕಾ ಲೋಕದಲ್ಲಿ ಹ, ಎಲ್ಲರೊಂದಿಗೆ ಹ. ಎಲ್ಲ ಲಂಕಿಯ ಪ್ರಜೆಗಳಿಗೆ ಸಹೋದರಿಯಾಗಿ ಮೆರೆದವಳು ಈ ಶೂರ್ಪನಕ್ಕೆ. ಆದರೆ ನನ್ನ ಈ ಚಿಂತೆಗೆ ಕಾರಣ ಏನಾಯ್ತೆ? ಬೇರೇನೂ ಅಲ್ಲ. ಪ್ರೇಯಸಿ, ಹ. ಒಗಟಾಗಿ ನುಡಿಯಬೇಡವೆ. ನೇರವಾಗಿ ನುಡಿಬೇಕು ನೀನು. ನೇರವಾಗಿ ಹೇಳಲಿ, ಹೌದೇ? ಅಯೋಧ್ಯಾಪುರವನ್ನು ನೀವು ಅರಿತಿದ್ದೀರಿ ಸ್ವಾಮಿ. ಅಯೋಧ್ಯಾಪುರವೇ? ಆ ಹೌದೌದು, ದಶರಥ ಚಕ್ರವರ್ತಿಯ ಸುತರಿ ಇರುವರು ಕೇಳಿ ಬಲ್ಲೆ. ರಾಮ ಲಕ್ಷ್ಮಣರು ಆಹಾ. ಪಂಚವಟಿಯ ಪ್ರದೇಶದಲ್ಲಿ ಕಂಡು ಬಂದರು. ಆ ರಾಮನ ಜೊತೆಯಲ್ಲಿ ಓರ್ವಗೆ ಸುಂದರಿಯನ್ನು ಕಂಡು ನನ್ನ ಅಣ್ಣನಾದಂತಹ ರಾವಣೇಶ್ವರನಿಗೆ ಮದುವೆ ಮಾಡಿಸುವ ಅಂತ ನನಗೊಂದು ಆಸೆ ಆದದ್ದು ಸ್ವಾಮಿ. ಓಹೋ. ಆಸೆ ಆಯ್ತಂತ ಅವಳನ್ನು ಇನ್ನು ತರುವ ಅಂತ ಹೊರಟದಷ್ಟೇ ಸ್ವಾಮಿ. ಎಲ್ಲಿಂದ ಬಂದ ಗೊತ್ತಿಲ್ಲ ಲಕ್ಷ್ಮಣ. ಬಂದು ನನ್ನ ದುಃಖಿಸಬೇಡ. ಮೂಗನ್ನೇ ಕುಯ್ದು ಹಾಕಿದ್ದ ಸ್ವಾಮಿ. ಕರ್ಣಾನಾಸಛೇದವನ್ನು ಮಾಡಿಬಿಟ್ಟ. ಹಾಗಾಗಿ ಅವನನ್ನು ಕೊಲ್ಲುವುದೆಂತು. ಹಾಗಾಗಿ ಬಿಡುವುದೇ
ಸಹಿಸಲಾಗದು. ಧನುಜರನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಆದ್ದರಿಂದ ಯಾರಲ್ಲಿ ಸೇನಾ ನಾಯಕರು ಸಭೆಗೆ ಬರೋಣವಾಗಲಿ. ಒಂದು ಹಂತಕ್ಕೆ ಬಂದು ಅಯೋಧ್ಯೆಯಲ್ಲಿ ರಾಮ ರಾಜ್ಯ ಸ್ಥಾಪನೆ ಆಯ್ತೆಂದು ತಿಳಿದುಕೊಂಡೆವು. ಹೌದು, ಆದರೆ ಹಾಗೆ ಆಗಲಿಲ್ಲ. ಮತ್ತೆ ದುರ್ಬದರು ನಮ್ಮ ಶಾಂತಿಯನ್ನು ಕೆಡಿಸಲು ನಾನಾ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ. ಇಲ್ಲಿಯೂ ಆದದ್ದು ಹಂತೆಯೇ. ಬೇಡ ಬೇಡ ತರೆಯುವ ಕಾರ್ಯ ನನಗೆ ಲೀಲಾಜಾಲವಾದುದೆಂಬುದನ್ನು ನೀನು ಚೆನ್ನಾಗಿ ಬಲ್ಲೆ. ಓ ಕರುಣಾಳುವೆ, ನೀನು ಅರಸಿ ಕಳಿಸಿದರೆ ಈ ಕ್ಷಣವೇ ಧನುಜನನ್ನು ಸಂಪರಿಸಿ ಬಿಡುತ್ತೇನೆ. ಶ್ರೀರಾಮ ಕೃಪೆ ಇರಲಿ. ಅರಸಿ ಕಳಿಸಾರ್ಯ ವತ್ಸ ಲಕ್ಷ್ಮಣ. ಬಾ ಸೇನಾ ನಾಯಕರೇ, ನಿಮ್ಮ ಮಾತುಗಳನ್ನ ಕೇಳಿ ಅತೀವ ಆನಂದವಾಯಿತು. ಹಾಗಾದರೆ ತಡಬೇಕೆ, ನಮ್ಮ ನಡೆ ಆ ಧನುಜರನ್ನ ಸಂಹರಿಸುವತ್ತ ಸಾಗೋಣ. ಬನ್ನಿ. ಹಾಗೆ ಆಗಲಿಂತೆ.
ಕೆಟ್ಟು ಓಡಿ ಹೋಗುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ತಾನೇ ಒಂದು ವಿಚಾರವನ್ನು ಕೇಳಿ ಬಳ್ಳೆ. ಏನು? ಈಗೊಂದು ವ್ರತದಲ್ಲಿದ್ದೀಯಂತೆ. ಆ ಯಾವಾಗಲೂ ನೀನು ಮಾಡುವುದು ವ್ರತ. ಈ ಕಾಲದಲ್ಲಿ ಹೋಗಿ ವೇಷದಿಂದ ಮದ್ದನ್ನು ಮಾಡಿಕೊಂಡು ಪುನರಪಿ ಬಂದಿದ್ದೇನೆ. ನಿನ್ನನ್ನು ಕೊಲ್ಲುವುದು ಲಾಲಿ ಲಾಲಿ ಸಣ್ಣ ನುಡಿಯ ಲಾಲಿ ಲಾಲಿ ಸಣ್ಣ ನುಡಿಯ ಬಾರಿ ನೀನು ಮಕ್ಕ ಮಡಿಯ ಯಾಕೆ ಬೀಳು ನೀನು ದುರದ ಮಧ್ಯ ಏನೇಳೆ ಶೂರ್ಪನಖಿ, ಆ, ಇದುವರೆಗೆ ನೀನು ಮಾಡಿದ ಎಲ್ಲ ಅನಾಚಾರವನ್ನು ಆ, ತಿಳಿದೇ ಬಂದಿದ್ದೇನೆ. ಏಯ್, ಇಂದೊಮ್ಮೆ ನಿನಗೆ ಆದಂತ ತಕ್ಕ ಶಾಸ್ತಿಯನ್ನು ಆ, ಬಹುಶಃ ನೀನು ಮರೆತೆ ಎಂದು ತೋರುತ್ತದೆ. ಮರೆತು ಬಂದದ್ದಲ್ಲ, ಯಾರಿಗೆ ಶಿಕ್ಷೆ ಆಗಬೇಕು. ಆ. ಹಾಗಾಗಿ ಅಯೋಧ್ಯಪುರಕ್ಕೆ ಬಂದದ್ದು ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ. ನೀನು ಬಂದ ಸಮಯ ಯಾವುದು ಅಂತ ನಾನು ಬಲ್ಲೆ. ಆ, ರಾಮ ಶರವನ್ನು ತೊಡುವುದಿಲ್ಲ ಆ, ಅಬಲೆಯರ ಎದುರಿನಲ್ಲಿ ಅನ್ನುವಂಥದ್ದನ್ನ ಆ, ಆ ವ್ರತವನ್ನು ನಾನು ಹಿಡಿದಿರುವುದನ್ನು ನೋಡಿಯೇ ನೀನು ಬಂದಿರುವೆ. ಆ, ಆ ಕಾರಣಕ್ಕಾಗಿ ಏನು ನೀನು ಬಂದಿರುವೆ. ಆ, ಬಿಡಲಾರೆ ಬಿಡಲಾರೆ. ಏನು ಮಾಡಬಲ್ಲೆ? ನಿನ್ನನ್ನು ನನ್ನ ಶರದ ಮೂಲಕ ಓ, ಲಂಕೆಗೆ ಓಡಿಸುತ್ತೇನೆ. ನೋಡು. ನಿಲ್ಲೋ ನಿಲ್ಲೋ ನನ್ನಾದವರೇ ನಿಲ್ಲೋ ನಿಲ್ಲೋ ನರಾದವನೇ ನಿನಗೆ ಸಾಧ್ಯ ಇಲ್ಲದ ಹುಟ್ಟುರಾಗವನೇ ಅಗುರ ಮೇಲಿನ ಬಿಡುವ ವರ್ಣವನ್ನೆವನ್ನು ತೋರಿಸುವೆ. ಏಯ್ ಈ ಹಿಂದೆ ನನ್ನ ಅರಸಿ ಆ, ಶೂರ್ಪನಖಿಗೆ ನೀನು ಗೈದ ನ್ಯಾಯದ ಬಗ್ಗೆ ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೇನೆ. ತಿಳಿದುಕೊಂಡೇ ಬಂದಿರುವಲ್ಲ. ಕಾಲಿಗೆ ಬಿದ್ದು ಶರಣಾದರೆ ಏಯ್ ಬದುಕೊಳಿವೆ ಬದುಕೊಳಿವೆ ಏನಿದೆ? ಹವದಿ ರಾಘವನ ಗೆಲ್ಲಲರಿವೆನೆಂದೆನು ತಾಯ ಮಾಯದಿ ಗೆಲ್ಲಲಗುದಿಲ್ಲು ಗಾಡದಿ ಯೋಚಿಸಿ ಅರಸಿದರು ಮತ್ತೊಂದು ಬಗೆಯ ಸ್ವಾಮಿ, ನಾವು ಸೋತೆವು ಸ್ವಾಮಿ. ಏನಾಗಿ ಹೋಯಿತು ಏನಾಗಿ ಹೋಯಿತು ನಮ್ಮ ಬಾಳಿನಲ್ಲಿ? ಆ, ಜಯ ಗಳಿಸಿ ಬರುತ್ತೇವೆ ಎಂಬ ಹಮ್ಮು ಬಿಮ್ಮಿನಿಂದ ಆ, ಅವರ ಕಣದಲ್ಲಿ ಹೋರಾಡಿದವರು. ನಿಜ. ಆದರೆ ಹೀಗೇನು ಪರಿಸ್ಥಿತಿ ಸ್ವಾಮಿ. ಸ್ಥಿತಿಯೇ ಒದಗಿ ಬಂದಿದೆ ಅಲ್ಲ. ಚಿಂತಿಸಬಾರದು. ಏನು ಮಾಡೋಣ? ಸೋದರೇನು, ಮರಳಿ ಯತ್ನವನ್ನು ನಾವು ಮಾಡಬಹುದು. ಒಂದು ಯೋಚನೆಯನ್ನು ನೀವೇ ಮಾಡಿಕೊಳ್ಳಿ. ಹಾ ಹಾ ಹಾ. ಆ, ಮಡದಿ ಮಣಿ, ಆ, ನಿನ್ನಿಚ್ಛೆಯಂತೆ ಆ, ವಿಶೇಷವಾದ ಒಂದು ಯೋಜನೆಯನ್ನೇ ನಾವು ಹಮ್ಮಿಕೊಳ್ಳಬೇಕು. ಹೇಗೆ? ವಿಶೇಷ ಯೋಜನೆಯಾಗಬೇಕು ನಮ್ಮದು. ಹೌದೇ? ಆ, ಹೀಗೆ ಮಾಡಿದರೆ ಹೇಗೆ? ನಾವಿರುವರು ರೂಪ ಮರೆಸಿ ಆ, ರಾಮನನ್ನು ಆ, ನಮ್ಮ ಬುಟ್ಟಿಗೆ ಹಾಕಿಕೊಳ್ಬೇಕು, ವಂಚಿಸಬೇಕು, ವಂಚಿಸಬೇಕು. ನೋಡೋಣ. ಸ್ವದೇಶಿ
ದೀಪ ಕಟುವಚನವು ಕೇಳ್ದು ರಘುವಂಶ ದೀಪನಾಲೋಚಿಸುತ್ತ ಬರಿದೆ ಅಪವಾದವು ಕೇಳ್ತಿನಲ ಪೃಥ್ವಿಜಯನು ವನಕ್ಕಾಗಿ ಕರೆದೊಯ್ಯು ಸೌಮಿತ್ರಿಯೋಳೆಂದ ಸಂದೇಶ ಚರನಾಡಿದ ಕಟುವಚನವು ಏನಾಯಿತು ಭದ್ರ ತಂದಿರುವ ವಿಚಾರವಾದರೂ ಏನು? ಛೇ ಆತನಾಡಿದ ಮಾತು ಹೇಳಬೇಕೋ ಬೇಡವೋ ಎಂಬುದಾಗಿ ಹೆದರುತ್ತಲೇ ಹೇಳಿದ. ಸೀತೆಯನ್ನು ಮರಳಿ ತಂದದ್ದಾದರೂ ಹೇಗೆ? ಅಗ್ನಿ ಪರೀಕ್ಷೆಯ ಮೂಲಕವೇ ತಂದಿರುವೆ. ಆದರೆ ಪ್ರಜೆಗಳಿಗೆ ಇದು ಸಹ್ಯವಾಗಲಿಲ್ಲ. ರಾಮನಿಗೆ ಲೋಕಾಪವಾದ ಬಂತಲ್ಲ, ಹಾಗಾದರೆ ಅದರಿಂದ ರಾಮ ಹೊರಬರಬೇಕಲ್ಲ. ಏನು ಮಾಡಲಿ ಎಂದು ಯೋಚಿಸುತ್ತಿರುವ ಸಂದರ್ಭದಲ್ಲಿ ಹಿಂದೊಮ್ಮೆ ಋಷಿಪತ್ನಿಯರ ಜೊತೆಯಲ್ಲಿ ಕಾಂತಾರದಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಸೀತೆ ಆಡಿದ ಮಾತು, ತನಗೆ ಕಾಂತಾರದಲ್ಲಿ ಸುತ್ತಬೇಕೆಂಬ ಬಯಕೆಯನ್ನು ಆಕೆ ಹೇಳಿದ್ದಳು. ಆ ಪ್ರಕಾರವಾಗಿಯೇ ಇದು ಸರಿಯಾದ ಸಮಯವೆಂದರಿತು ಲಕ್ಷ್ಮಣನಲ್ಲಿ ತಿಳಿಸಿದೆ ಸೀತೆಯನ್ನು ಕಾಂತಾರದೊಳಗೆ ಬಿಟ್ಟು ಬರಲು. ಆದರೆ ಆತ ಒಪ್ಪಲಿಲ್ಲ. ಇದು ರಾಜಾಜ್ಞೆ ಎಂದು ಆತನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಕಾರ್ಯಪ್ರವೃತ್ತನಾದ. ಹಾಗಾದರೆ ರಾಮನಿಗೀಗ ಸೀತಾವಿಯೋಗ ಉಂಟಾಗಿದೆ. ನೋಡೋಣ ಮುಂದೆ ಏನಾಗುವುದೆಂದು. ಆದ್ದರಿಂದ ನಾನು ರಾಜಾಲಯವನ್ನು ಸೇರಿಕೊಳ್ಳುತ್ತೇನಂತೆ. ಮಗಳ ಮೋದವ ಪಡೆದೆ ಮಗಳ ಮೋದವ ಪಡೆದೆ ಸಂತರಿಸುತ್ತ ಬರಿದೆ ಮೋದವ
ಹಾ. ನಮ್ಮನ್ನೇ ನಡೆಸಿಕೊಳ್ಳಲು ಯಾವ ದಾರಿಯನ್ನಾದರೂ ಹಾ. ಹುಡುಕುತ್ತೇನೆ. ಯಾಕೆಂದರೆ ನಾವು ಮಾಯಾವಿಗಳು. ಹಾ. ನಮ್ಮನ್ನೆಲ್ಲ ಜಯಿಸಲು ಏನು ಬೇಕಾದರೂ ಮಾಡುತ್ತೇವೆ. ಹಾ. ಸರಿಯಾಗಿ ಕೇಳು. ನಾವು ವೀರ ಶತಕಂಠ ಹಾಗೂ ಶೂರ್ಪನಖಾ ದೇವಿಯ ಪ್ರೀತಿ ಮುಚ್ಚುಮಾಯನ ಗೋಲನಂದರೆ ಮುಚ್ಚುಮಾಯನ ಗೋಳನೇತಲಿ ಇನ್ನು ನುಡಿದರೆ ಕಿತ್ತು ಬರೆಯುವೆ. ಮುಂದೆ ಬಂದರೆ ರಣವದಲ್ಲಿ ಕೊಲ್ಲುವೆ. ಎಲ್ಲ ಬಾಲಕರಿರ ಏನಿಲ್ಲ. ಬಹಳ ಅಲ್ಪರಂತೆ ಮಾತನಾಡುತ್ತಿದ್ದಿದೆ ಅಷ್ಟೇ. ಶೂರ್ಪನಖಿ ಎಂಬಳು ಇದ್ದಾಳೆ ಎಂಬುದು ನಾವು ಲಂಕೆಯಲ್ಲಿ ಅಷ್ಟು ಕಾಲ ಬೀಡು ಬಿಟ್ಟು ಇದ್ದರೂ ನಮ್ಮ ದೃಷ್ಟಿಗೋಚರವಾಗಲಿಲ್ಲ. ಈಗ ನೋಡಿದರೆ ನೀವು ಶೂರ್ಪನಖಿಯ ಮಕ್ಕಳೆಂದು ಬಂದಿದ್ದೀರಿ. ನಾವು ಕೇಳಿದಾಕೆಗೆ ಮಕ್ಕಳಿರಲಿಲ್ಲ. ಈಗ ಬಂದು ನೀವು ಉತ್ತರಿಸಿದರೆ ಅಗತ್ಯವೂ ಇಲ್ಲ. ಎಲ್ಲ ಅಲ್ಪಮತಿಗಳೇ ಹಿಂದೆ ಸರಿರಿ, ಹಾಳ ಉಳಿಸಿಕೊಳ್ಳಿ. ಎದ್ದೇಳು ಮೇಲೆ. ಯಾರ ನೀನು? ನಾನು ನಿಮ್ಮ ಮಾವ ಬುದ್ಧಿ. ಏ, ನನ್ನ ಮಾವ. ಸರಿಯಾಗಿ ಹೇಳು. ನಾನ್ ನಿಮ್ಮ ಮಾವ ಬುದ್ಧಿ. ಓಹೋ, ನಮ್ಮವ. ಸರಿ, ಏನು ವಿಚಾರವಾಗಿ ಬಂದೆ? ಲಾಲಿಸಬೇಕು ಜಿಯ ಲಾಲಿಸಬೇಕು ಜಿಯ ಕೇಳುವ ಮಾತ ಲಾಲಿಸಬೇಕು ಜಿಯ ಕೂಡಲು ಮನದಲ್ಲಿ ಗಾಳತ್ತಿಯುತ್ತಲಿ ಅಳುವದಿರುವೆಲೆ ಬಾಳುವುದೆಂದು ಲಾಲಿಸಬೇಕು ಜಿಯ. ಏನು ವಿಚಾರವಾಗಿ ಬಂದೆ? ಬುದ್ಧಿ, ನಮ್ಮ ಮಕ್ಕಳು ಸಾಕಾಯ್ತಪ್ಪ ಏ, ಸಾಕಾಯ್ತಪ್ಪ. ಏನೋ ನಮ್ಮ ಮಕ್ಕಳು ಸಾಕಾಯ್ತು. ಏನೋ ಒಗಟೊಗಟಾಗಿ ಮಾತಾಡ್ತಾ ಇದ್ದೀಯ. ಏನಾಯ್ತು ನಮ್ಮ ಮಕ್ಕಳಿಗೆ? ಬುದ್ಧಿ, ನಮ್ಮ ಮಕ್ಕಳು ದಿಗ್ವಿಜಯಕ್ಕೋಸ್ಕರ ಓದೋದಲ್ಲ ಬುದ್ಧಿ. ಸರಿ, ಸಾಕೇತಪುರಕ್ಕೆ ಸಾಗಿದವರು. ಏನಾಯ್ತಲ್ಲಿ? ಅಲ್ಲಿ ನಮ್ಮ ಸೇಮೆ ಎಲ್ಲ ಹೋಯ್ತು ಬುದ್ಧಿ. ಸೇನೆ ಸಂಪೂರ್ಣವಾಗಿ ನಾಶವಾಯಿತು. ತದನಂತರ ಏನಾಯ್ತು? ಭಯಪೂರಿತನಾಗಬೇಡ, ಧೈರ್ಯದಿಂದ ಹೇಳು. ನಮ್ಮ ಮಕ್ಕಳು ರಕ್ತಕಾರಿ ಸತೆ. ಅಯ್ಯೋ! ಸರಳ ನುಡಿಯನು ಕೇಳಿ ಸರಳ ನುಡಿಯನು ಕೇಳಿ ಬಲು ಸೂರ್ಯವ ತಾಳುತ್ತಾಗಲಿ ಹೊರಗಂಟೊದರಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯದಾಗಲಿರುವುದ. ಏನಾಗಿ ಹೋಯ್ತು? ಓ, ನಮ್ಮ ಮಕ್ಕಳು ಮಾಡಿದರು. ಒಮ್ಮೆ ಏನು ಮಾಡೋಣ? ನಿರೀಕ್ಷೆಯಲ್ಲಿರೋಣ. ಮುಂದೆಯೂ ಯುದ್ಧ ಘಟಿಸಿದಾಗ ಯಾರು ಬರ್ತಾರೆಂದು ನಿರೀಕ್ಷೆಯಲ್ಲಿರೋಣ. ಬಾ. ರಾಮನ ದೇವತರು ಹನುಮ
ಪ್ರಯತ್ನ ಮಾಡಿದ್ರು ಗೆಲುವು ಪಡೆಯಲಿಲ್ಲ ಅನ್ನುವಾಗ ಈ ರೀತಿಯಾದಂತಹ ವಂಚನೆಯನ್ನು ಮಾಡ್ತಾ ಇದ್ರೆ ರಾಮ ಅನುಗ್ರಹವನ್ನು ಪಡೆದವನಿದ್ದೇನೆ. ತಡ ಮಾಡುದು ಸರಿಯಲ್ಲ. ಅವರನ್ನು ಎದುರಿಸುವುದಕ್ಕಾಗಿ ಸಾಧಿಸಲು ರಾಮನ ಪಾಳೆಯದಿಂದ ಬಂದೆಯೋ ಬಾಲದಲ್ಲಿ ಹಿಡಿದು ನೆಲಕಪ್ಪಿಸಿ ನಿಲ್ಲು ನಿಲ್ಲು ನಿಲ್ಲಿಗೆ ನಿಲ್ಲು ನಿಲ್ಲಿಗೆ ಧೂತ ರಕ್ಕಸಿ ಧೂತ ರಕ್ಕಸಿ ನಿಲ್ಲು ಲಂಕೆಯ ಸಮುದ್ರದಲ್ಲಿ ಹೋಗಿ ಬಿದ್ದವಳು. ಅವ ಹೆಣ್ಣಿಗ ನಿನ್ನ ಜನ್ಮಕ್ಕೆ ಅಲ್ಪ ರಕ್ಕಸಿ ಬುದ್ಧಿ. ಪಂಚವಟಿಯಲ್ಲಿ ಮಾಡಿದ ಪ್ರಕರಣ ಇದು
ಸುದೀರ್ಘವಾಗಿ ಬೆಳೆಯಿತು. ನನ್ನ ಲಂಕಾ ಪ್ರವೇಶದ ಬಗ್ಗೆ ಮಾತನಾಡ್ತಿ. ನಿಮ್ಮ ಊರಿಗೆ ನಿಮ್ಮ ಆರಕ್ಷಕ ಪಡೆಯನ್ನು ಮೀರಿ ನಮ್ಮ ಈ 77,000 ಪದ್ಮವಾನವೀರರು ಪ್ರವೇಶ ಮಾಡಿದ್ದಾರೆ. ನಿಮಗೆ ಎಚ್ಚರಾಗ್ಲಿಲ್ಲ? ಊರಿಗೆ ಶತ್ರುಗಳ ದಾಳಿ ಆಗಿದೆ, ನಿಮಗೆ ಗೊತ್ತಾಗ್ಲಿಲ್ಲ? ಕಳ್ಳರು ಕಾಕರು ಭೋಕರು ನುಗ್ಗುತ್ತಾರೆ, ನಿಮಗೆ ಅರ್ಥ ಆಗುದಿಲ್ಲ? ಬೆಳಗಾಗ್ತದೆ ಅಲ್ವಾ? ಅಂತ ನೀಚ ರಕ್ಕಸಿ ನಿನ್ನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಕೋಸಲೇಂದ್ರ ರಾಜ್ಯವನ್ನು ಪಡೆದು ಬಂದಿದ್ದೇನೆ. ಶಕ್ತಿ ಇದ್ರೆ ತೋರಿಸು. ನಾನು ಜಾತಿಯಲ್ಲಿ ಮಂಗ ಜಾತಿಯವನು. ಸಾಹಸಕ್ಕೆ ಮೆಚ್ಚಿದ್ದೇನೆ, ಬಳಿರೆ ಮೆಚ್ಚಿದ್ದೇನೆ. ಏನು ಯಾರ ಪರವಾಗಿ ಸಮರ ಕಣಕ್ಕೆ ಬಂದೆ. ಈ ಶತಘಟ್ಟನನ್ನು ಎದುರಿಸುವುದು ಸಾಮಾನ್ಯದ ಮಾತಲ್ಲ. ಈಗ ಹಿಂದೆ ಬಂದವಳು ಯಾರು? ನಿನ್ನಾಗೆ ಏನು ಮಾಡಿದೆ? ಅಲ್ಲಲ್ಲ, ನಿನ್ನಾಗೆ ಬೊಬ್ಬೆ ಹಾಕ್ಲಿಕ್ಕೆ ಕಲ್ತಿದ್ದಾಳೆ, ಸ್ವಲ್ಪ ಕಲ್ಸಿದ್ದಿ. ಅವಳ ಸಹವಾಸವೋ ಅವಳಿಗೆ ನಿನ್ನಿಂದ ಸಹವಾಸವೋ ಗೊತ್ತಿಲ್ಲ. ಕೆಲವರು ಒಳ್ಳೆಯವರು ಇರ್ತಾರೆ, ಸಹವಾಸದ ಸರಿ ಹಾಳಾಗುತ್ತೆ. ಅವಳನ್ನು ನಂಬಿ ಕೆಟ್ಟಿಯಲ್ಲ, ಮುದುಕಿಯನ್ನು ಕಟ್ಟಿ. ಅಯ್ಯೋ ಕಾಲ ಮೀರಿತು ನೋಡುವ ಬಾಬು. ಹೀಗೆ ಬಾರಯ್ಯ, ಹೀಗೆ ಬಾರೆ. ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು.
ಅಂದು ಪಂಪಾ ಸರೋವರದಲ್ಲಿ ನಿನ್ನ ಸ್ನೇಹವಾಗಿದ್ದಿಂದ ನಿಮ್ಮನ್ನು ಕಾಣುವಾಗ ಓ ಆ ಹುಡುಗನಷ್ಟೇ ಇದ್ದೆ ನಾನು, ಚಿಕ್ಕ ಮಾಣಿಯಾಗಿದ್ದೆ. ಹೌದು ಹೌದು ದೇವ್ರೆ, ಆ ಆಮೇಲೆ ಆಕಾಶದವರೆಗೆ ಬೆಳೆದು ನಿಂತೆ. ಆ ತಾವೇ ಹೇಳಿದ್ರೆ ಸಾಕಯ್ಯ ಬೆಳೆದು ಧರ್ಮಂತ ಅಂತ ಗೊತ್ತಾಯ್ತು ಅಂತ. ಹೌದು, ನಾನೇ ನಿಲ್ಲಿಸಲು ಹೇಳಿದ್ದು. ವಜ್ರಕಾಯನಾದುದರಿಂದ ಶೂರ್ಪಣಕ್ಕೆ ತಲೆ ಮೇಲೆ ದೊಡ್ಡ ಬಂಡೆಯನ್ನು ಹೊತ್ತು ಹಾಕಿ ಹೌದು. ಅವಳನ್ನು ಕೊಂದೇ ಬಿಟ್ಟೆ. ಹೌದಯ್ಯ. ಹೇಳುವುದಕ್ಕಾಗಿ ಬಂದಂತ ಶತಕಂತನಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದೇನೆ. ಇದೆಲ್ಲವೂ ರಾಮಾಶೀರ್ವಾದ, ರಾಮಾನುಗ್ರಹ ದೇವರೇ. ಅಂದಿನ ಶೂರ್ಪಾನಕಿಯ ಕಾಳಗದಲ್ಲಿ ಇಂದಿನ ಶೂರ್ಪಾನಕಿಯ ಕಾಳಕ್ಕೂ ಬಹಳಷ್ಟು ವ್ಯತ್ಯಾಸವನ್ನು ಕಂಡೆ. ಹೌದು ದೇವರೇ. ಲಂಕೆಗೆ ಅಂದು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವಳಿರ್ಲಿಲ್ಲ. ದೃಶ್ಯ ಮಾಧ್ಯಮದಲ್ಲಿ ಅವಳನ್ನು ಕಾಣಲಿಲ್ಲ. ನಾವೆಲ್ಲಿ ಅಡಗಿ ಹೋಗಿದ್ಲೋ ಗೊತ್ತಿಲ್ಲ. ಇಲ್ಲವೇ ಇಲ್ಲ. ಈಗ ಭಕ್ತನೆ ಗಕ್ಕನೆ ದುತ್ತನೆ ಎದುರು ಬಂದು ನಿಂತಳು. ಹೌದೌದು. ಆದರೆ ನಿಂತಹ ಸಂದರ್ಭದಲ್ಲಿ ರಾಮ ಶರವನ್ನು ತೊಡುವುದಿಲ್ಲ ಎಂಬುದನ್ನ ಅರಿತುಕೊಂಡೇ ಬಂದವಳು. ಹೌದೌದು. ಜೊತೆಯಲ್ಲಿ ತನ್ನ ದೂರ್ತ ಗಂಡನನ್ನು ಕರೆದುಕೊಂಡು ಬಂದವಳು. ಆದರೆ ಅವಳನ್ನು ತಕ್ಕ ಪಾಠ ಕಲಿಸಬೇಕೆಂಬ ಉದ್ದೇಶದಿಂದ ನಿನ್ನನ್ನು ಕಳಿಸಿಕೊಟ್ಟೆ. ಹೌದು ದೇವರೇ. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರತ್ತ ರಾಕ್ಷಸರ ಆರ್ಭಟೆಯ ಮಧ್ಯೆ ಅವರ ಮೊತ್ತವನ್ನು ಸಂಹರಿಸಿ ಬಂದಿದ್ದೇನೆ. ರಾಮಾನುಗ್ರಹ ದೇವರೇ. ಹಾಗೆ ಆಗಲಿ. ಒಳಿತಾಯ್ತು. ಅಯೋಧ್ಯಕ್ಕೆ ಯಾವತ್ತೂ ಸೋಲಿಲ್ಲ ಎನ್ನುವುದನ್ನು ನೀನು ನಿರೂಪಿಸಿಬಿಟ್ಟೆ. ನಿನ್ನಿಂದ ನಿನ್ನ ಕೀರ್ತಿಯೂ ಹೆಚ್ಚಾಯಿತು. ಓ ದೇವದೇವೇಶನೇ, ದೇವದೇವೇಶನೇ ಪರಿದೆಯೇನು ಹೊಗಳಲಿಗೆ ಇಹುದಿಲ್ಲಿ ನಿನ್ನ ಕಾರುಣ್ಯ ಪರಾಕೆ ಕೂಳವದಿಯು ಕೌಸಲ್ಯಾನಂದನನದಯದಿ ಕೂಳವದಿಯು ಕೌಸಲ್ಯ ನಂದನನದಯದಿ ಕೂಡಿ ಬಂದುದು ದೌಷ್ಟ್ಯ ಮೆರೆದ ಖಳನ ಹನನವು ದೇವದೇವೀಶನೆ ಪರಿದೆಯಿಲ್ಲನು ಹೊಗಳಲೇಕೆ ಏನ್ ಆಡ್ತಾ ಇದ್ದಿ? ತೃಣಕ್ಕೆ ಪರ್ವತದ ಸ್ಥಾನವನ್ನು ಕೊಟ್ಟೆ. ಎಲ್ಲಿಯ ಹನುಮಂತ, ಎಲ್ಲಿಯ ಅಯೋಧ್ಯೆಯ ಅರಸ. ಕೇವಲವಾದಂತಹ ನನ್ನನ್ನು ಎತ್ತಿ ಹಿಡಿದು ಈ ತೃಣವೇ ಪರ್ವತ ದೊಡ್ಡ ಬೆಟ್ಟ ಅನ್ನುವ ಹಾಗೆ ಹೊಗಳ್ತಾ ಇದ್ದಿ ದೇವರೇ. ಹೊಗಳಿಕೆಲ್ಲ ನನಗಲ್ಲ, ನಿಮಗೇ ಸಲ್ಲಬೇಕಾದದ್ದು. ಕೌಸಲ್ಯ ತನ್ನ ಮಗುವನ್ನು ಪಡೆದಾಗ ಎಷ್ಟು ಸಂತೋಷ ಪಟ್ಟಳು. ವಿಶ್ವಾಮಿತ್ರರು ಕಲಿಸುವಾಗ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ. ಹೇಳಬೇಕು ಮಗನೇ, ಹೇಗೆ ಉತ್ತಿಷ್ಟ ನರಶಾರ್ದೂರನಾಗಿ. ಯಾಕೆ ಮುಂದೆ ಕರ್ತವ್ಯ ಕಾದಿದೆ. ಮಗು ರಾಮ ಎಳೆನ್ನುವ ಹಾಗೆ ಎಚ್ಚರಿಕೆಯ ಮಾತನ್ನು ನೀಡಿ ನೀನು ಕೇವಲ ಅಯೋಧ್ಯೆಗೆ ರಾಮನಲ್ಲ ಲೋಕಾಭಿರಾಮ ಅಂತ ತೋರಿಸಿಕೊಟ್ರು. ಅಂಥ ರಾಮನ ಮುಂದೆ ನಾವೆಲ್ಲ ದೊಡ್ಡದಾಗಲಿಕ್ಕುಂಟು. ಅಂತ ರಾಮನ ಮಂದಿರವನ್ನು ಹಾಡಿ ಹೊಗಳುವ ಕಾರ್ಯ ನಮ್ಮದು. ದೇವಾದಿದೇವ ಎಲ್ಲವೂ ರಾಮಾನುಗ್ರಹ. ವೀರ ಹನುಮ, ನಾನು ಹೊಗಳುತ್ತಿರುವುದನ್ನ ಯಾಕೆ ಎನ್ನುವುದಾಗಿ ನೀನು ಪ್ರಶ್ನಿಸುತ್ತಿರುವೆ. ಹೌದು, ಗುಣಕ್ಕೆ ಮತ್ಸರವಿಲ್ಲ. ಹೌದು, ನೀನು ವೀರ ಹನುಮ. ರಾಮನಿಗೆ ಎಲ್ಲೆಲ್ಲ ಸಂಕಷ್ಟದ ಸ್ಥಿತಿ ನಿರ್ಮಾಣವಾಗಿದೆಯೋ ಅಲ್ಲೆಲ್ಲ ನಿನ್ನ ಇರುವಿಕೆಯನ್ನು ತೋರಿಸಿಕೊಟ್ಟೆ. ಎಲ್ಲೆಲ್ಲ ದುರುಳರು ದುರ್ಜನರು ರಾಮನ ವಿರುದ್ಧವಾಗಿ ತೊಡೆದೆಟ್ಟು ನಿಂತರು ಅಲ್ಲೆಲ್ಲ ನಿನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಿ ರಾಮಾನುಗ್ರಹ ಅವರಿಗೆ ತಕ್ಕುದಾದ ಪಾಠವನ್ನು ಕಲಿಸಿ. ಈ ಎಲ್ಲ ಸಂದರ್ಭದಲ್ಲಿಯೂ ನೀನು ನನ್ನೊಂದಿಗೆ ಇರುವವನು. ಆದ್ದರಿಂದಲೇ ಲಕ್ಷ್ಮಣ ದೇವರು ಹಾಗೆ. ಸ್ವಾಮಿ, ಇಂತಹ ಶುಭ ಸಂದರ್ಭದಲ್ಲಿ ವೀರನಾದಂತಹ ಶತಕಂಠನ ವಧೆಯನ್ನು ಮಾಡುವುದಕ್ಕೋಸ್ಕರವಾಗಿ ನಾವೆಲ್ಲ ಒಗ್ಗೂಡಿದ ಪ್ರಯತ್ನವನ್ನು ಮಾಡಿದೆವು. ಶತಕಂಠನಾಗಲಿ ಶೂರ್ಪನಖಿ ಆಗಲಿ ಸಾಯುವುದಕ್ಕಾಗಿದ್ದ ದಾನವರು ನಾವು ತರ್ಕ ಮಾಡಿದ ಮೇಲೆ ಮುಂದೇನು ಆಡಲುಂಟು. ಈ ಮಂಗಳಮಯ ಸನ್ನಿವೇಶದಲ್ಲಿ ರಾಮ ಪ್ರಭುವಿನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗುತ್ತೇನೆ. ಭದ್ರಂ ಶುಭಂ ಮಂಗಲಂ.
ಸರಯು ಯಕ್ಷ ಬಳಗ ಕೋಡಿಕಲ್ ಮಂಗಳೂರು.